ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಷಭ ರಾಶಿಯ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾನು ಸೆಪ್ಟೆಂಬರ್ ತಿಂಗಳ ನಿಮ್ಮ ರಾಶಿಯ ಫಲಾಫಲಗಳನ್ನು ತಿಳಿಸುತ್ತಾ, ಈಗಾಗಲೇ ಮಿಥುನ ರಾಶಿಯಲ್ಲಿ ಅಂದರೆ ಧನಸ್ಥಾನದಲ್ಲಿರುವಂತಹ ಒಂದು ಗುರುಗ್ರಹ ಹಾಗೂ ಶುಕ್ರಗ್ರಹಗಳು ಇದ್ದಾವೆ. ಈಗ ನಿಮಗೆ ಸಂಪೂರ್ಣವಾಗಿ ವಿಶೇಷ ಧನಲಾಭವನ್ನು ನೀಡುತ್ತಾರೆ. ದಿನಾಂಕ 14ರಂದು ಶುಕ್ರಗ್ರಹ ಸಿಂಹರಾಶಿಗೆ ಪ್ರವೇಶ ಮಾಡ್ತದೆ. ಹೀಗಾಗಿ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಒಂದು ಶುಕ್ರಗ್ರಹ ಇರುವುದರಿಂದ ನೀವು ಮನೆ, ವಾಹನ, ಪ್ಲಾಟು ಹಾಗೂ ಮತ್ತು ಇನ್ನು ಯಾವುದಾದರೂ ಜಮೀನು ಖರೀದಿ ಮಾಡುವಂತಹ ಯೋಗ ಇರುತ್ತದೆ. ಅದೇ ರೀತಿ ದಿನಾಂಕ 15ರಂದು ಬುಧಗ್ರಹ ಹಾಗೂ ದಿನಾಂಕ 16ರಂದು ರವಿಗ್ರಹ ಇಬ್ಬರೂ ಕೂಡ ನಿಮ್ಮ ಪಂಚಮ ಸ್ಥಾನವಾದಂತಹ ಕನ್ಯಾ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ವಿದ್ಯಾಪ್ರಗತಿ ಹಾಗೂ ಉದ್ಯೋಗ ಪ್ರಗತಿಗಳು ಆಗುತ್ತವೆ. ನಿಮ್ಮ ಏನಾದರೂ ಸರ್ಕಾರಿ ಕಾರ್ಯಗಳಿದ್ದರೂ ಕೂಡ ನಿಮಗೆ ಪೂರ್ವಪುಣ್ಯ ಫಲದಿಂದ ಶುಭ ಹಾಗೂ ಧನಲಾಭ ಇರುತ್ತದೆ. ಇನ್ನು 6ನೇ ಭಾವವಾದಂತಹ ತುಲಾರಾಶಿಗೆ ನಿಮ್ಮ ಒಂದು ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹನು ದಿನಾಂಕ 13ರಂದು ಪ್ರವೇಶ ಮಾಡೋದ್ರಿಂದ ನಿಮಗೆ ವಿಶೇಷ ಧನಲಾಭಗಳು. ಇದರಿಂದ ಭೂಮಿ, ಮನೆ ಎಲ್ಲ ಏನಾದರೂ ವ್ಯಾಜ್ಯಗಳಿದ್ದರೂ ಕೂಡ 1.5 ತಿಂಗಳಲ್ಲಿ ಎಲ್ಲ ಸೆಟಲ್ಮೆಂಟ್ ಆಗ್ತದೆ. ಮತ್ತು ದಶಮ ಸ್ಥಾನ ಅಂದರೆ ಉದ್ಯೋಗ, ದಶಮ ಸ್ಥಾನ 10ನೇ ಸ್ಥಾನ ಅಂದರೆ ಹಿರಿಯರ ಸ್ಥಾನ. ಆ ಒಂದು ಸ್ಥಾನದಲ್ಲಿ ರಾಹುಗ್ರಹ ಇದ್ದು ನಿಮಗೆ ಉದ್ಯೋಗದಲ್ಲಿ ಸಾಕಷ್ಟು ಫಾಸ್ಟ್ ಅಂದರೆ ಒಳ್ಳೆ ಜೋರಾಗಿ ಇದು ಮಾಡ್ತಾರೆ. ಅಂದರೆ ಸಾಫ್ಟ್ವೇರ್ ಬಿಸ್ನೆಸ್ ಮಾಡೋರು, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ವಿಶೇಷವಾಗಿ ಧನಲಾಭ ಇರ್ತದೆ. ಅದೇ ರೀತಿ ಶನಿಗ್ರಹ 11ರಲ್ಲಿತ್ತು. ಈಗ ಅದೊಂದು ನಿಮಗೆ ಒಳ್ಳೆಯದೇ ಆಯಿತು. ಈಗ 11ನೇ ಸ್ಥಾನದಲ್ಲಿದ್ದದ್ದು 10ನೇ ಸ್ಥಾನದ ಕಡೆಗೆ ವಕ್ರಿಯಾಗಿ ನೋಡ್ತಾ ಇದ್ದೀನಿ ನವಂಬರ್ 13 ತನಕ. ಯಾಕಂದರೆ 11ನೇ ಸ್ಥಾನ ಶನಿಗ್ರಹ ನಿಮ್ಮ ಮನೆಯನ್ನೇ ನೋಡ್ತಾ ಇತ್ತು, ದೃಷ್ಟಿ ಇತ್ತು. ಆ ಒಂದು ದೃಷ್ಟಿ ದೂರ ಆಗಿ ನಿಮಗೆ ನವಂಬರ್ 13ವರೆಗೂ ಶನಿಗ್ರಹ ನಿಮಗೆ ಶುಭ ಫಲಗಳನ್ನೇ ನೀಡುತ್ತಾರೆ. ಕಾರಣ ನಿಮಗೆ ಎಲ್ಲ ರೀತಿಯಿಂದಲೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.